सदा वेङ्कटेशं स्मरामि स्मरामि। हरे वेङ्कटेश प्रसीद प्रसीद। प्रियं वेङ्कटेश प्रयच्छ प्रयच्छ।
ಶ್ರೀವೆಂಕಟೇಶಚರಣೌ ಶರಣಂ ಪ್ರಪದ್ಯೆ. ಶ್ರೀನಿವಾಸ ಮಂಗಾಪುರ ಕ್ಷೇತ್ರದ ವಾರ್ಷಿಕ ಬ್ರಹ್ಮೋತ್ಸವದ ಭಾಗವಾಗಿ ಗಜವಾಹನ ಸೇವಾ ವೈಭವವನ್ನು ವೀಕ್ಷಿಸುತ್ತಿದ್ದೀರಿ. ಅತ್ಯಂತ ವೈಭವೋಪೇತವಾದ ವಾಹನ ಸೇವೆಗಳಲ್ಲಿ ಈ ಗಜವಾಹನ ಸೇವೆಯೂ ಒಂದಾಗಿದೆ. ಪರಮಾತ್ಮನು ಸಮಸ್ತ ಲೋಕಗಳಿಗೆ ಶುಭವನ್ನು ಹಂಚುವುದಕ್ಕಾಗಿ ಅನೇಕ ವಿಧವಾದ ವೈಭವಗಳೊಂದಿಗೆ ಭಕ್ತ ಜನರನ್ನು ಅನುಗ್ರಹಿಸುತ್ತಿರುತ್ತಾನೆ. ಭಕ್ತರಿಗೆ ಆನಂದವನ್ನು ವಿನೋದವನ್ನು ಉಂಟು ಮಾಡುವುದಕ್ಕಾಗಿ ಪರಮಾತ್ಮ ಅನೇಕ ವಿಧವಾದಂತಹ ಪ್ರಯತ್ನಗಳನ್ನು ಮಾಡುತ್ತಿರುತ್ತಾನೆ. ಲೋಕದತ್ತ ಮುಖ ಮಾಡಿ ನಿಂತಿರುವ ಜನರನ್ನು ಸೆಳೆಯುವುದಕ್ಕಾಗಿ ತನ್ನ ವಿಚಾರವನ್ನು ಭಕ್ತರು ಮಾಡುವ ರೀತಿಯಲ್ಲಿ ಪ್ರೇರಣೆಯನ್ನು ಕೊಡುವುದಕ್ಕಾಗಿ ಪರಮಾತ್ಮ ವಿಧ ವಿಧವಾದಂತಹ ವೈಭವಗಳೊಂದಿಗೆ ವಿಧ ವಿಧವಾದ ಅಲಂಕಾರಗಳೊಂದಿಗೆ ಇಂತಹ ಉತ್ಸವಗಳಲ್ಲಿ ಕಂಡುಬರುತ್ತಾನೆ. ಸಮಸ್ತ ಸೃಷ್ಟಿಗೆ ಮೂಲವೊಂದಿದೆ ಎನ್ನುವಂತಹ ಚಿಂತನೆಯನ್ನು ಹುಟ್ಟುಹಾಕುವುದೇ ಆ ಪರಮಾತ್ಮನ ದಿವ್ಯವಾದಂತಹ ಉತ್ಸವದ ಒಂದು ಪ್ರಧಾನವಾದ ಉದ್ದೇಶವಾಗಿದೆ. ಯಾಕೆಂದರೆ ಧನ ಕನಕ ಮೊದಲಾದಂತಹ ವಿಶೇಷವಾದಂತಹ ಐಶ್ವರ್ಯವನ್ನು ಹೊಂದಿರುವ ವ್ಯಕ್ತಿಗಳು ಇದೆಲ್ಲವೂ ತಮ್ಮ ವಿಶೇಷ ವೈಭವವೆಂದು, ತಾವು ಸ್ವತಃ ಸಂಪಾದಿಸಿದ್ದೆಂದು, ಇದು ಶಾಶ್ವತವಾದದ್ದೆಂದು, ಇದು ಅಳಿಸುವುದಿಲ್ಲ ಅಳಿಯುವುದಿಲ್ಲವೆಂದು ಹೀಗೆ ಅನೇಕ ವಿಧವಾದಂತಹ ಮಾನಸಿಕ ವಿಕಾರಗಳಿಗೆ ಬಲಿಯಾಗುತ್ತಿರುತ್ತಾರೆ. ಆ ಎಲ್ಲ ಸಂದರ್ಭಗಳಲ್ಲಿ ಪರಮಾತ್ಮನು ಇದರ ಸತ್ಯತೆಯನ್ನು ತಿಳಿಯಪಡಿಸುವುದಕ್ಕೆ ಪ್ರಯತ್ನಿಸುತ್ತಾನೆ. ಆ ಎಲ್ಲ ಸಂದರ್ಭಗಳನ್ನು ದಾಟಿಯೂ ಅನೇಕರು ಅಹಂಕಾರದಿಂದ ವರ್ತಿಸಿ ನಿರಂಕುಶರಾಗಿ ಇತರರನ್ನು ಹಿಂಸಿಸುವಂತಹ ಪ್ರವೃತ್ತಿಗೆ ಇಳಿದಾಗ ಪರಮಾತ್ಮ ಅವರನ್ನು ಶಿಕ್ಷಿಸುವುದರ ಮೂಲಕ ಅವರಿಗೆ ಯಥಾರ್ಥತೆಯನ್ನು ತಿಳಿಯಪಡಿಸುತ್ತಾನೆ. ಆ ವಿಧವಾಗಿ ಆ ಪರಮಾತ್ಮನ ದಿವ್ಯವಾದಂತಹ ಸಾನ್ನಿಧ್ಯದಲ್ಲಿ ಈ ಮಹತ್ವಪೂರ್ಣವಾದ ವಾಹನ ಸೇವೆ ನಡೆದು ಬರುತ್ತಿರುವುದನ್ನು ವೀಕ್ಷಿಸುತ್ತಿದ್ದೀರಿ. ಸಮಸ್ತ ಲೋಕ ಶುಭದಾಯಕನಾಗಿರುವ ಪರಮಾತ್ಮನ ವಾರ್ಷಿಕೋತ್ಸವದ ಸಂದರ್ಭವಾಗಿ ಗರುಡೋತ್ಸವದ ನಂತರ ಅಂದರೆ 6ನೆಯ ದಿನ ರಾತ್ರಿ ಗಜವಾಹನದಲ್ಲಿ ಪರಮಾತ್ಮ ದರ್ಶನವನ್ನು ನೀಡುತ್ತಾನೆ. ಇಂತಹ ಒಂದು ವಿಶಿಷ್ಟವಾದ ವಾಹನ ಸೇವೆಯಲ್ಲಿ ಪರಮಾತ್ಮ ರಾಜಾಧಿರಾಜನಾಗಿ ವಿಜಯದುಂದುಭಿಯನ್ನು ಮೊಳಗಿಸುವ ಮಹಾರಾಜನ ದಿವ್ಯ ಠೀವಿಯೊಂದಿಗೆ ಗರ್ವದೊಂದಿಗೆ ಚಕ್ರವರ್ತಿತ್ವದ ಛಾಯೆಯನ್ನು ತನ್ನಲ್ಲಿ ತೋರಿಸುತ್ತಾ ಪರಮಾತ್ಮ ನಿಂತಿರುವುದನ್ನು ತಾವು ಕಾಣುತ್ತಿದ್ದೀರಿ. ಪಟ್ಟದಾನೆಯನ್ನು ಅಧಿರೋಹಿಸಿದ ಚಕ್ರವರ್ತಿಯ ದಿವ್ಯವಾದ ವೈಭವವೇ ಇಂದು ಈ ಗಜವಾಹನ ಸೇವೆಯಲ್ಲಿ ಕಂಡುಬರುತ್ತಿದೆ. ಅದಕ್ಕನುಗುಣವಾದಂತಹ ಅಲಂಕಾರಗಳನ್ನು ತಾವು ಈ ರಥಬೀದಿಯಲ್ಲಿ ವೀಕ್ಷಿಸುತ್ತಿದ್ದೀರಿ. ಪರಮಪುರುಷನಾಗಿರುವಂತಹ ಶ್ರೀ ಶ್ರೀನಿವಾಸನು ತನ್ನ ಚಕ್ರವರ್ತಿತ್ವದ ಎಲ್ಲ ಚಿಹ್ನೆಗಳನ್ನು ಧಾರಣೆ ಮಾಡಿದ್ದಾನೆ. ಮುಖಮಂಡಲದಲ್ಲಿ ಅಂತಹ ಗಾಂಭೀರ್ಯವನ್ನು ಹೊಂದಿದ್ದಾನೆ. ವಿಶೇಷವಾದ ಮಣಿಮಯವಾದ ಆಭರಣಗಳನ್ನು ಧರಿಸಿದ್ದಾನೆ. ಸುಂದರವಾಗಿರುವ ಮಾಲಿಕೆಗಳನ್ನು ತೊಟ್ಟು ವಿರಾಜಮಾನನಾಗಿದ್ದಾನೆ. ವಿಸ್ತಾರವಾದ ನೇತ್ರಗಳಿಂದ ಭಕ್ತಜನರನ್ನು ಅನುಗ್ರಹಿಸುತ್ತಾ ಮುನ್ನಡೆಯುತ್ತಿರುವಂತಹ ಆ ಪರಮಾತ್ಮನಿಗೆ ಭಕ್ತಜನರು ಅತ್ಯಂತ ಭಕ್ತಿಭಾವಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಾ ಮಂಗಲ ನೀರಾಜನಗಳನ್ನು ನಿವೇದಿಸುತ್ತಾ ಕರ್ಪೂರಾದಿಗಳನ್ನು ಶ್ರೀಮತ್ತದಂಗ್ರೀಗುಣಂ ಪ್ರಣಮಾಮಿ ಮೋನ್ನಾ ಬೋಧಂ ನರಸ್ಯ ಮಾದಾಂಗುಯಪಟ್ಟಣಾದ ಶ್ರೀಭಕ್ತಿಸಾರ ಗುಣಶೇಖರ ಯೋಗಿವ ಭಕ್ತಾಂಗ್ರೇಣ ಪರಕಾಲಯತೀಂದ್ರಮಿತ್ರಾನ್ ಶ್ರೀಮತ್ಪರಾಂಗುಸಮಣಿಂ ಪ್ರಣತೋಸ್ಮಿ ನಿತ್ಯಂ முயத்தி தரித்துரைத்து வந்தித்து வாயார வாழ்த்தி சந்த முருகோரஞ்சாலை சோழ் வைபாம் பொருணல் குருகோரன் மாறன் பேர் கோரு
മോന്നോന്നനെഞ്ചേ ഏയദ്വായി എമ്മോട് നീ കോ നായബോടയ നാവിൻ തോണങ്ങിടവേ ഓൾബോദിവാം നാർബാവായി പോവേന്ന വന്നൻ പോക സോമന്തഴന്തേ മോന്നോത്താനെഞ്ചേ യദ്വായി എമ്മോട് നീ കോണി നായബോടയ നാവിൻ തോണയിളവേ ഓൾബോദിവാം നാർബാവായി പോവേന്ന വന്നൻ പോകൽ ಶರಣು ಶ್ರೀ ವೈಕುಂಠನಾಯಕ ಶರಣು ಶ್ರೀ ಪುರುಷೋತ್ತಮ ಶರಣು ಶ್ರೀಧರ ಗರುಡ ವಾಹನ ಶರಣು ವೆಂಕಟನಾಯಕ ಶರಣು ಶ್ರೀ ವೈಕುಂಠನಾಯಕ ಶರಣು ಶ್ರೀ ಪುರುಷೋತ್ತಮ ಶರಣು ಶ್ರೀಧರ ಗರುಡ ವಾಹನ ಶರಣು ವೆಂಕಟನಾಯಕ ಪರಮಪದ ಗೋವಿಂದ ಮಾಧವ ಪದ್ಮನಾಭ ಜನಾರ್ದನ ಪರಮಪದ ಗೋವಿಂದ ಮಾಧವ ಪದ್ಮನಾಭ ಜನಾರ್ದನ ಧರಣಿಧರ ಕರಿವರದ ವಾಮನ ದೈತ್ಯಹರ ಬಲಿ ಬಂಧನ ಧರಣಿಧರ ಕರಿವರದ ವಾಮನ ದೈತ್ಯಹರ ಬಲಿ ಬಂಧನ ಶರಣು ಶ್ರೀ ವೈಕುಂಠನಾಯಕ ಶರಣು ಶ್ರೀ ಪುರುಷೋತ್ತಮ ಶರಣು ಶ್ರೀಧರ ಗರುಡ ವಾಹನ ಶರಣು ವೆಂಕಟನಾಯಕ ಶರಣು ಶ್ರೀ ವೈಕುಂಠನಾಯಕ ಶರಣು ಶ್ರೀ ಪುರುಷೋತ್ತಮ जलजनेत्र मुकुंद केशव शंख चक्र गदाधरा जलधिशयन उपेन्द्र अच्युत शैलधर नारायण जलजनेत्र मुकुंद केशव शंख चक्र गदाधरा जलधिशयन उपेन्द्र अच्युत शैलधर नारायण
ಸುರಗಣ ಪೂಜಿತ ಆದಿಯೋಗಿ ಮುನೀಂದ್ರ ವಂದಿತ ಅಖಿಲ ಸುರಗಣ ಪೂಜಿತ ವೇದ ವಿನುತ ವಿರಿಂಚಿ ಸನ್ನುತ ವೆಂಕಟೇಶ ನಮೋ ನಮೋ ವೇದ ವಿನುತ ವಿರಿಂಚಿ ಸನ್ನುತ ವೆಂಕಟೇಶ ನಮೋ ನಮೋ ವೆಂಕಟೇಶ ನಮೋ ನಮೋ ವೆಂಕಟೇಶ ನಮೋ ನಮೋ ಶರಣು ಶ್ರೀ ವೈಕುಂಠ ನಾಯಕ ಶರಣು ಶ್ರೀ ಪುರುಷೋತ್ತಮ ಶರಣು ಶ್ರೀಧರ ಗರುಡ ವಾಹನ ಶರಣು ವೆಂಕಟನಾಯಕ ಶರಣು 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 ಶರಣು. ಸಮಸ್ತ ಲೋಕಗಳಿಗೆ ಶರಣ್ಯನಾಗಿರುವವನು ಪರಮಾತ್ಮ. ಯಾರು ಶರಣು ಎಂದು ಶರಣಾಗುತ್ತಾರೆಯೋ ಅಂತಹ ವ್ಯಕ್ತಿಗಳಿಗೆ ಪರಮಾತ್ಮ ಅಭಯವನ್ನು ನೀಡಿ ಅವರನ್ನು ರಕ್ಷಿಸುತ್ತಾನೆ. ಎಲ್ಲ ಜೀವಿಗಳಿಗೂ ಪ್ರಧಾನವಾದಂತಹ ಸಮಸ್ಯೆ ಭಯ. ಆ ಭಯವನ್ನು ಹೋಗಲಾಡಿಸುವಿಕೆಯೇ ಅಭಯ. ಯಾವ ಸ್ಥಾನದಲ್ಲಿ ಯಾವ ಭಯವೂ ಇಲ್ಲವೋ ಅಂತಹ ಸ್ಥಾನ ಪರಮಾತ್ಮನ ಪಾದಾರವಿಂದ. ಉಳಿದ ಎಲ್ಲ ಕಡೆಗಳಲ್ಲಿ ಯಾವುದೋ ಒಂದು ವಿಧವಾದಂತಹ ಭಯವಿದ್ದೇವಿರುತ್ತದೆ. ಅಜ್ಞಾತ ಸ್ಥಳಗಳಲ್ಲಿ ದುಷ್ಟರ ಭಯ, ಮನೆಗಳಲ್ಲಿ ಚೋರ ಭಯ, ಪಂಡಿತರಲ್ಲಿ ವಾದ ಭಯ, ಅನೇಕರಲ್ಲಿ ರೋಗ ಭಯ. ಹೀಗೆ ಅದಕ್ಕೆ ಸಂಬಂಧಪಟ್ಟಂತಹ ಭಯಗಳು ಆಯಾ ಸ್ಥಾನಗಳಲ್ಲಿ ನಿರಂತರವಾಗಿವೆ. ಆದರೆ ಯಾವ ವಿಧವಾದಂತಹ ಭಯವೂ ಇಲ್ಲದೆ ಇರುವಂತಹ ಒಂದು ಸ್ಥಾನ ಅದು ಪರಮಾತ್ಮನ ಸಾನ್ನಿಧ್ಯ. ಉಳಿದೆಲ್ಲ ಭಯಗಳು ಯಾರಿಗೆ ಭಯಪಡುತ್ತವೆಯೋ ಅಂತಹ ಸ್ಥಾನದಲ್ಲಿದ್ದು ರಕ್ಷಣೆಯನ್ನು ಪಡೆದುಕೊಳ್ಳಬೇಕು ಎನ್ನುವುದೇ ಪರಮಾರ್ಥವಾಗಿದೆ. ಉಳಿದ ಎಲ್ಲ ಭಯಗಳನ್ನು ಹೋಗಲಾಡಿಸಿಕೊಂಡರೂ ಮೃತ್ಯು ಭಯದಿಂದ ಯಾರೂ ಕೂಡ ಇಲ್ಲಿಯವರೆಗೆ ಪಾರಾದವರಿಲ್ಲ. ಅನೇಕರು ಆ ಮುಖವಾಗಿ ಪ್ರಯತ್ನವನ್ನು ಮಾಡಿದ್ದಾರೆ. ಮೃತ್ಯುವನ್ನು ಜಯಿಸುವುದೇ ತಮ್ಮ ಪ್ರಧಾನವಾದಂತಹ ಲಕ್ಷ್ಯವಾಗಿ ಇರುವಂತಹ ಎಲ್ಲ ಮಾರ್ಗಗಳನ್ನು ಆಶ್ರಯಿಸಿದ್ದಾರೆ. ಆದರೂ ಅವರ್ಯಾರೂ ಮೃತ್ಯುವಿನಿಂದ ದೂರ ಉಳಿದಿಲ್ಲ ಎನ್ನುವುದು ಪರಮಸತ್ಯ. ದೀರ್ಘಾಯುಷ್ಯವನ್ನು ಪಡೆದವರು ಅನೇಕರಿದ್ದರೂ ಮೃತ್ಯುವನ್ನು ದಾಟಿದವರಿಲ್ಲ ಎನ್ನುವುದು ಪರಮಸತ್ಯವಾಗಿದೆ. ಆ ಮೃತ್ಯುವಿನ ಭಯವನ್ನು ಮಾತ್ರವೇ ಹೋಗಲಾಡಿಸಿಕೊಳ್ಳಲಾಗುತ್ತದೆಯೇ ಹೊರತಾಗಿ ಮೃತ್ಯುವಿನಿಂದ ಪಾರಾಗುವುದು ಸಾಧ್ಯವಿಲ್ಲ ಎನ್ನುವಷ್ಟರ ಮಟ್ಟಿಗಿನ ಒಂದು ಚಿಂತನೆ ಲೋಕದಲ್ಲಿದೆ. ಆದರೆ ಯಥಾರ್ಥವನ್ನು ಗ್ರಹಿಸಿದಂತಹ ವ್ಯಕ್ತಿಗಳಿಗೆ ಮೃತ್ಯು ಎನ್ನುವುದು ಕೇವಲ ಒಂದು ಪರಿಣಾಮಕ್ರಮ ಮಾತ್ರವೇ ಹೊರತಾಗಿ ಅದು ಭಯದ ವಿಷಯವಾಗಿರುವುದಿಲ್ಲ. ಆದ್ದರಿಂದ ಯಥಾರ್ಥವನ್ನು ಗ್ರಹಿಸುವಿಕೆಯೇ ಭಯದಿಂದ ಮುಕ್ತರಾಗುವಿಕೆ ಎನ್ನುವುದನ್ನು ಪರಮಾತ್ಮ ಭಗವದ್ಗೀತೆಯಲ್ಲಿಯೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾನೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ಪರಾಣಿ ದೇಹೇ. ಪರಮಾತ್ಮ ಮೃತ್ಯುವನ್ನು ದೇಹದ ಬದಲಾವಣೆ ಎಂದು ಕರೆದಿದ್ದಾನೆ. ಆದ್ದರಿಂದ ತಾನು ಇರುವಂತಹ ಒಂದು ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಸೇರುವಿಕೆಯ ಆ ಪರಿಣಾಮಕ್ರಮವೇ ಹೊರತಾಗಿ ಇದು ಬಾಲ್ಯ ಯೌವನದಂತೆಯೇ ವೃದ್ಧಾಪ್ಯ ಮರಣಗಳು ಕೂಡ ಸಹಜವಾದದ್ದು ಎನ್ನುವುದನ್ನು ಪರಮಾತ್ಮ ಭಗವದ್ಗೀತೆಯಲ್ಲಿ ಪ್ರಸ್ಫುಟವಾಗಿ ಹೇಳಿದ್ದಾನೆ. ಆದ್ದರಿಂದ ಯಾರು ಅಂತಹ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆಯೋ ಅಂಥವರಿಗೆ ಭಯಗಳಿಗೇ ಭಯವಾಗಿರುವಂತಹ ಮೃತ್ಯು ಭಯದಿಂದ ಅವರು ಅಮೃತತ್ವವನ್ನು ಪಡೆಯುತ್ತಾರೆ. ಆದ್ದರಿಂದ ಸೋಮೃತಮಶ್ನುತೆ ಎಂದು ಹೇಳಿದಂತೆ ಅಂಥವರು ಅಮೃತವನ್ನು
ಪಾನ ಮಾಡುತ್ತಾರೆ, ಕುಡಿಯುತ್ತಾರೆ, ಆಸ್ವಾದಿಸುತ್ತಾರೆ. ಅಂದರೆ ಅವರು ಅಮೃತತ್ವ ಅಂದರೆ ಏನು ಎನ್ನುವುದನ್ನು ಅರಿತುಕೊಳ್ಳುತ್ತಾರೆ. ಮೃತ್ಯುವನ್ನು ತಿಳಿದುಕೊಳ್ಳುವಿಕೆಯೇ ಅಮೃತತ್ವ. ಆ ರೀತಿಯಾದಂತಹ ಜ್ಞಾನಬೋಧೆಯನ್ನು ಪರಮಾತ್ಮ ಅನೇಕ ಸಂದರ್ಭಗಳಲ್ಲಿ ಅನೇಕ ವಿಧವಾಗಿ ಮಾಡಿದ್ದಾನೆ. ಪರಮಾತ್ಮನು ಕಪಿಲಾವತಾರದಲ್ಲಿ ಅತ್ಯಂತ ವಿಸ್ತೃತವಾಗಿ ಸಾಧನಾ ಮಾರ್ಗವನ್ನು ತಿಳಿಯಪಡಿಸಿದ್ದಾನೆ. ಪರಮಾತ್ಮನಿಂದ ಜೀವರವರೆಗೆ ಎನ್ನುವುದು ಒಂದು ಮಾರ್ಗವಾದರೆ, ಜೀವರ ಸ್ಥಿತಿಯಿಂದ ಪರಮಾತ್ಮನವರೆಗಿನ ಒಂದು ಸಾಧನಾ ಮಾರ್ಗವನ್ನು ಪರಮಾತ್ಮ ಅತ್ಯಂತ ವೈಭವೋಪೇತವಾಗಿ ವರ್ಣಿಸಿದ್ದಾನೆ. ಅಂತಹ ದರ್ಶನವನ್ನು ಅನುಗ್ರಹಿಸಿದ್ದಾನೆ. ಪರಮಾತ್ಮನು ಆ ರೀತಿಯಾಗಿ ತೋರಿಸಿದಂತಹ ಮಹತ್ವಪೂರ್ಣವಾದಂತಹ ಮಾರ್ಗವನ್ನು ಸಾಂಖ್ಯ ಮಾರ್ಗ ಎಂದು ಕರೆದಿದ್ದಾರೆ. ಅದು ಹೇಗೆ ಶರೀರದಿಂದ ಹಿಡಿದು ಪರಮಾತ್ಮನವರೆಗಿನ ಮಾರ್ಗವನ್ನು ಅದು ಸ್ಪಷ್ಟವಾದಂತಹ ರೀತಿಯಲ್ಲಿ ಸಾಂಖ್ಯ ಮಾರ್ಗದಲ್ಲಿ, ಸಾಂಖ್ಯ ಯೋಗದಲ್ಲಿ ತಿಳಿಸಲಾಗಿದೆ. ಆದ್ದರಿಂದಾಗಿ ಅಂತಹ ಒಂದು ವಿಶಿಷ್ಟವಾದಂತಹ ಒಂದು ಜ್ಞಾನ ಮಾರ್ಗವನ್ನು ಪರಮಾತ್ಮ ಉಪದೇಶಿಸಿದ್ದಾನೆ. ಅದಕ್ಕೆ ಸಾಧನೀಭೂತವಾದಂತಹ ಯೋಗ ಮಾರ್ಗವನ್ನು ತಿಳಿಯಪಡಿಸಿದ್ದಾನೆ. ಮಾನಸಿಕವಾದಂತಹ ಪರಿಪುಷ್ಟಿಗಾಗಿ ಜ್ಞಾನ ಮಾರ್ಗವನ್ನು ಪರಮಾತ್ಮ ಉಪದೇಶಿಸಿ ಜ್ಞಾನ ಯೋಗವೆಂದು ಅದನ್ನು ಕರೆದಿದ್ದಾನೆ. ಇವೆಲ್ಲವಕ್ಕಿಂತಲೂ ಹಿರಿದಾಗಿ ಎಲ್ಲವನ್ನು ಆಶ್ರಯಿಸಲು ಸಾಧ್ಯವಾಗದೆ ಇದ್ದು ತೊಳಲಾಡುತ್ತಿರುವಂತಹ ಜೀವರುಗಳಿಗಾಗಿ ಪರಮಾತ್ಮ ಕಾರುಣ್ಯದಿಂದ ಭಕ್ತಿಯೋಗವನ್ನು ಅನುಗ್ರಹಿಸಿದ್ದಾನೆ. ಹೀಗೆ ಅವರ ಸಾಧನೆಗೆ ಅನುಸಾರವಾಗಿ ಅಥವಾ ಅವರ ಶಕ್ತಿಗೆ ಅನುಸಾರವಾಗಿ ತಮ್ಮದೇ ಆದಂತಹ ಮಾರ್ಗದಲ್ಲಿ ಪರಮಾತ್ಮನನ್ನು ಕಂಡುಕೊಳ್ಳುವಂತಹ ಅವಕಾಶವನ್ನು ಪರಮಾತ್ಮ ಒದಗಿಸಿದ್ದಾನೆ ಎನ್ನುವುದನ್ನು ಇಲ್ಲಿ ಸ್ಮರಿಸಬಹುದು. ಈ ಗಜವಾಹನ ಸೇವೆಯ ವೈಭವಗಳನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಆ ಗಜವಾಹನ ಸೇವೆಯ ನೈಜತೆಯನ್ನು ತರುವುದಕ್ಕಾಗಿ ಆ ಆನೆಯ ದಂತಗಳಿಗೆ ಬಾಳೆಯ ಎಲೆಗಳನ್ನು ಹಾಗೂ ಆ ಆನೆಗೆ ಅತ್ಯಂತ ಇಷ್ಟವಾದಂತಹ ಬಾಳೆಯ ಗೊನೆಯನ್ನು ಅದರ ಜೊತೆಗಿರಿಸಿದ್ದಾರೆ. ಅದೇ ರೀತಿಯಲ್ಲಿ ಇಂದು ಗಜವಾಹನ ಸೇವೆಯ ವಿಶೇಷ ಆಕರ್ಷಣೆಯಾಗಿ ಆನೆ ಗಜಪಡೆ ಎಂದು ವಿಶೇಷವಾಗಿ ಅಲಂಕೃತವಾಗಿ ಈ ಸೇವೆಯಲ್ಲಿ ಕಂಡುಬರುತ್ತಿರುವುದನ್ನು ಗಮನಿಸಬಹುದು. ಆ ಪರಮಾತ್ಮನ ದಿವ್ಯವಾದಂತಹ ಸೇವೆಯಲ್ಲಿ ಆ ಗಜಗಳನ್ನು ನಾವು ನೋಡಬಹುದು. ಅಂತಹ ಒಂದು ವಿಶಿಷ್ಟವಾದಂತಹ ಒಂದು ಸ್ಥಾನಮಾನಗಳನ್ನು ಆ ಪ್ರಾಣಿಯು ಕೂಡ ಗಳಿಸಿಕೊಂಡಿದೆ. ಆ ರೀತಿಯಾಗಿ ಸಮಸ್ತ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ ಎನ್ನುವುದಕ್ಕೆ ತಾರ್ಕಾಣವಾಗಿ ಈ 9 ದಿನಗಳ ವಾಹನ ಸೇವೆಗಳಲ್ಲಿ ಪ್ರಾಣಿಗಳ ಮೇಲೆ ಪರಮಾತ್ಮನ ವಿಹಾರವಿದೆ, ಪಕ್ಷಿಗಳ ಮೇಲೆ ಪರಮಾತ್ಮ ವಿಹರಿಸುತ್ತಾನೆ. ಅದೇ ರೀತಿಯಲ್ಲಿ ಪರಮಾತ್ಮ ವಿಧ ವಿಧವಾದಂತಹ ಪಲ್ಲಕ್ಕಿಗಳಲ್ಲಿ, ಮಂಟಪಗಳಲ್ಲಿ, ಹೀಗೆ ಚರಾಚರ ಭೇದವಿಲ್ಲದೆ ಪರಮಾತ್ಮ ಎಲ್ಲ ವಿಶೇಷವಾದಂತಹ ವಾಹನಗಳಲ್ಲಿ ಹಾಗೂ ಮತ್ತಿತರ ಸ್ಥಾನಗಳಲ್ಲಿ ಪರಮಾತ್ಮ ವಿಹರಿಸುತ್ತಿರುವುದನ್ನು ತಾವು ಗಮನಿಸಬಹುದು. ಆ ರೀತಿಯಾಗಿ ಪರಮಾತ್ಮನು ಎಲ್ಲ ಭಕ್ತರಿಗೂ ಆನಂದವನ್ನು ತಿಳಿಯಪಡಿಸುವಂತಹ ರೀತಿಯಲ್ಲಿ ಈ ವಿಹರಿಸುತ್ತಿರುವ ಆ ಪರಮಾತ್ಮನ ದಿವ್ಯವಾದಂತಹ ವೈಭವವನ್ನು ವೀಕ್ಷಿಸುತ್ತಾ ನಾವು ಕೃತಾರ್ಥರಾಗುವಂತಹ ಭಾಗ್ಯವನ್ನು ಪರಮಾತ್ಮ ಕರುಣಿಸಿದ್ದಾನೆ. ಈ ಗಜವಾಹನ ಸೇವೆ ವಿಶೇಷವಾದ ಸಂದರ್ಭದಲ್ಲಿ ಗಜಗಳಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಿರುವುದನ್ನು ತಾವು ಗಮನಿಸಬಹುದು. ಈ ಎಲ್ಲ ವೈಭವಗಳನ್ನು ವೀಕ್ಷಿಸುತ್ತಾ ಈ ಹಾಡನ್ನು ಕೇಳಿ ಪರಮಾತ್ಮನನ್ನು ಪ್ರಾರ್ಥಿಸೋಣ. ನಂದನಂದನತೆ ನಮೋ ನಮೋ, ಸಾನಂದ ಹೃದಯತೆ ನಮೋ ನಮೋ, ನಂದನಂದನತೆ ನಮೋ ನಮೋ, ಸಾನಂದ ಹೃದಯತೆ ನಮೋ ನಮೋ, ನಂದನಂದನತೆ ನಮೋ ನಮೋ. ನಾರಾಯಣ ಪರಿಪೂರ್ಣ ಸುಧಾಕರ ವದನಾಮ
ಮಾಧವತೆ ನಮೋ ನಮೋ ನಾರಾಯಣ ಪರಿಪೂರ್ಣ ಸುಧಾಕರ ವದನ ಮಾಧವತೆ ನಮೋ ನಮೋ ನಾರದ ಸನಕ ಸನಂದನನುತ ಪದ ನಳಿನ ಯುಗಳತೆ ನಮೋ ನಮೋ ನಾರದ ಸನಕ ಸನಂದನನುತ ಪದ ನಳಿನ ಯುಗಳತೆ ನಮೋ ನಮೋ ನಂದನಂದನತೆ ನಮೋ ನಮೋ ಸಾನಂದ ಹೃದಯತೆ ನಮೋ ನಮೋ ನಂದನಂದನತೆ ನಮೋ ನಮೋ ಸಮರ ವಿಭೀಷಣ ಸಜ್ಜನ ಪೋಷಣ ವಿಮಲ ಚರಿತತೆ ನಮೋ ನಮೋ ಸಮರ ವಿಭೀಷಣ ಸಜ್ಜನ ಪೋಷಣ ವಿಮಲ ಚರಿತತೆ ನಮೋ ನಮೋ ಕಮನೀಯಾಂಗ ವಿಕಾರ ವಿರಹಿತ ವಿನಮದುದ್ಧರತೆ ನಮೋ ನಮೋ ಕಮನೀಯಾಂಗ ವಿಕಾರ ವಿರಹಿತ ವಿನಮದುದ್ಧರತೆ ನಮೋ ನಮೋ ನಂದನಂದನತೆ ನಮೋ ನಮೋ ಸಾನಂದ ಹೃದಯತೆ ನಮೋ ನಮೋ ನಂದನಂದನತೆ ನಮೋ ನಮೋ ವರತರಿಗೊಂಡ ನಿವಾಸ ಪರಾತ್ಪರ ನರಮೃಗವರತೆ ನಮೋ ನಮೋ ವರತರಿಗೊಂಡ ನಿವಾಸ ಪರಾತ್ಪರ ನರಮೃಗವರತೆ ನಮೋ ನಮೋ ಗುರುತರ ಪನ್ನಗ ಗಿರಿನಾಯಕ ಬಹು ನರ ಪೂಜಿತತೆ ನಮೋ ನಮೋ ಗುರುತರ ಪನ್ನಗ ಗಿರಿನಾಯಕ ಬಹು ನರ ಪೂಜಿತತೆ ನಮೋ ನಮೋ ನಂದನಂದನತೆ ನಮೋ ನಮೋ ಸಾರಿ ನೀ ಸಾ ಪನಿ ಮಪ ಸನಿ ಬ ಮರಿ ಮರಿ ಸ ನಂದನಂದನತೆ ನಮೋ ನಮೋ ಮರಿ ಮ ಸರಿ ನಿ ಪನಿ ಮ ಪರಿ ಮ ಪನಿ ಸರಿ ಮರಿ ಸನಿ ಪ ಮರಿ ಸನಿ ಸರಿ ಮರಿ ನಂದನಂದನತೆ ನಮೋ ನಮೋ ಪಾಪ ಪಾಪ ಮಮ ಪಾಪ ಪಾಪ ರಿನಿ ಪಾಪ ಪಾಪ ಸನಿ ಪ ಮ ಪ ಸನಿ ನಿನಿ ಪರಿ ಸನಿ ಪ ಮರಿ ಸನಿ ಪ ಮ ಪನಿ ನಿ ಸ ನಿ ಸರಿ ಮರಿ ಮಾಮ ಪನಿ ಸರಿ ಸರಿ ರಿ ಮರಿ ರಿ ಪ ಮ ನಿ ಪ ಪ ಸನಿ ಸ ಪನಿ ಸರಿ ಮರಿ ಸನಿ ಪನಿ ಸರಿ ನಿ ಸರಿ ರಿ ಸನಿ ಪ ಮ ಪನಿ ಸ ನಿ ಪ ಮರಿ ಸ ನಂದನಂದನತೆ ನಮೋ ನಮೋ ಸಾನಂದ ಹೃದಯತೆ ನಮೋ ನಮೋ ನಂದನಂದನತೆ ನಮೋ ನಂದನಂದನನಾಗಿ ಲೋಕಕ್ಕೆ ಪರಿಚಿತನಾಗಿರುವ ಶ್ರೀಕೃಷ್ಣನ ಸ್ಮರಣೆಯನ್ನು ಮಾಡಲಾಗಿದೆ. ತರಿಗೊಂಡ ವೆಂಗಮಾಂಬ ಎಂದು ಪ್ರಸಿದ್ಧಿಯನ್ನು ಪಡೆದಿರುವ ಮಹಾಯೋಗಿನಿ ಭಕ್ತಾಗ್ರೇಸರಣಿಯಾಗಿ ತಿರುಮಲ ಕ್ಷೇತ್ರದ ಶ್ರೀ ಶ್ರೀನಿವಾಸನ ದಿವ್ಯ ಸಾನ್ನಿಧ್ಯದಲ್ಲಿ ಇದ್ದು ಪರಮಾತ್ಮನಲ್ಲಿ ಲೀನಳಾದಂತಹ ಜೀವ ಸಮಾಧಿಯನ್ನು ಪಡೆದಂತಹ ವೆಂಗಮಾಂಬ ಎನ್ನುವ ಮಹಾಭಕ್ತಿಯಿಂದ ರಚಿಸಲ್ಪಟ್ಟಿರುವ ಮಧುರವಾದ ಗೀತೆಯನ್ನು ನಾವಿಲ್ಲಿಯವರೆಗೆ ಕೇಳಿದೆವು. ಪರಮಾತ್ಮನ ಸಾನ್ನಿಧ್ಯ ಅನೇಕರಿಗೆ ಮುಕ್ತಿಯನ್ನು ಒದಗಿಸಿಕೊಟ್ಟಿದೆ. ಈ ಸಂಸಾರ ಎನ್ನುವಂತಹ ಬಂಧನದಿಂದ ಅವರು ಮುಕ್ತರಾಗಿದ್ದಾರೆ. ಅಂತಹ ಮಹತ್ವಪೂರ್ಣವಾದಂತಹ
ಸ್ಥಿತಿಯನ್ನು ಪಡೆಯುವಲ್ಲಿ ಅವರು ಅಪಾರವಾದಂತಹ ಪರಿಶ್ರಮವನ್ನು ಮಾಡಿದ್ದಾರೆ ಎನ್ನುವುದು ನಾವು ನೆನಪಿಟ್ಟುಕೊಳ್ಳಬಹುದಾದ ವಿಷಯವಾಗಿದೆ. ಇದೀಗ ತಾವು ವೀಕ್ಷಿಸುತ್ತಿರುವಂತೆ ಗಜವಾಹನಾಧಿರೂಢನಾಗಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಸಹಜವಾದ ತನ್ನ ವೈಭವದೊಂದಿಗೆ ಪರಮಾತ್ಮ ಇಲ್ಲಿ ವಿರಾಜಿಸುತ್ತಿರುವುದನ್ನು ಗಮನಿಸುತ್ತಿದ್ದೀರಿ. ಪರಮ ಪಾವನ ಮೂರ್ತಿಯಾದಂತಹ ಶ್ರೀ ಶ್ರೀನಿವಾಸನು ಸಹಜವಾಗಿಯೇ ಅಪಾರವಾದಂತಹ ವೈಭವದೊಂದಿಗೆ, ಶ್ರೇಷ್ಠತೆಯೊಂದಿಗೆ, ವಿಭವಗಳೊಂದಿಗೆ ವಿರಾಜಮಾನನಾಗಿದ್ದಾನೆ. ಈ ಶ್ರೀನಿವಾಸನ ಅವತಾರದಲ್ಲಿಯೇ ಅಂತಹ ವೈಭವವಿದೆ. ಪರಮಾತ್ಮನ ಆ ಒಂದು ವಿಭೂತಿ, ಅಂದರೆ ಪರಮಾತ್ಮನ ವಿಶಿಷ್ಟವಾದಂತಹ ಆ ಐಶ್ವರ್ಯ, ಅದು ಸಾಮಾನ್ಯರನ್ನು ಆಕರ್ಷಿಸುತ್ತದೆ. ಯಾಕೆಂದರೆ ಕಲಿಯುಗದಲ್ಲಿ ಜನರು ಧನವನ್ನು ವಿಶೇಷವಾಗಿ ಕೋರುತ್ತಾರೆ, ಹಣವೇ ಪ್ರಧಾನವೆಂದು ಭಾವಿಸುತ್ತಾರೆ. ಆ ದೃಷ್ಟಿಯಿಂದ ಆ ಕಲಿಯುಗದ ಭಕ್ತಜನರನ್ನು ಆಕರ್ಷಿಸುವುದಕ್ಕೆ ಅವರೆಲ್ಲರಿಗಿಂತಲೂ ಹಿರಿದಾದಂತಹ ಧನಿಕನಾಗಿರಬೇಕು. ಆಗ ಮಾತ್ರ ಜನರು ಅಂತಹ ಸ್ಥಾನವನ್ನು, ವ್ಯಕ್ತಿಯನ್ನು ಗೌರವಿಸುತ್ತಾರೆ. ಆದ್ದರಿಂದಾಗಿ ಶ್ರೀ ಶ್ರೀನಿವಾಸ ಪ್ರಭುವು ಈ ಕಲಿಯುಗದಲ್ಲಿ ಅಪಾರ ನಿಧಿಯ ಒಡೆಯನಾಗಿ ಶೋಭಿಸುತ್ತಿರಬಹುದು. ಮಹಾಲಕ್ಷ್ಮಿಯ ಒಡೆಯನಾದ್ದರಿಂದ ಸಹಜವಾಗಿ ಅಪಾರ ಐಶ್ವರ್ಯದ ನಿಧಿಯಾಗಿ ಶೋಭಿಸುತ್ತಿದ್ದಾನೆ. ಪರಮಾತ್ಮನ ದಿವ್ಯವಾದಂತಹ ವೈಭವವನ್ನು ವೀಕ್ಷಿಸಿ ಅವನ ಸಿರಿತನವನ್ನು ನೋಡಿ ಅನೇಕರು ಕೈಮುಗಿಯುವುದೂ ಇದೆ. ಯಾವಾಗ ಪರಮಾತ್ಮನ ವಿಷಯ ಬಂದರೂ ಪರಮಾತ್ಮನ ಕಾಣಿಕೆ, ಪರಮಾತ್ಮನಿಗೆ ಸಂಬಂಧಪಟ್ಟ ಆಭರಣಗಳು, ಪರಮಾತ್ಮನಿಗೆ ವೈಭವವಾಗಿ ನಡೆಯುವ ಉತ್ಸವಗಳು, ಇದರ ಬಗ್ಗೆಯೇ ಚರ್ಚೆಯನ್ನು ಮಾಡುವವರು ಹೆಚ್ಚು ಹೊರತಾಗಿ ಪರಮಾತ್ಮನ ತತ್ವದ ಬಗ್ಗೆ, ಪರಮಾತ್ಮನ ಯಥಾರ್ಥದ ಬಗ್ಗೆ, ಪರಮಾತ್ಮನಿಗೆ ಸಂಬಂಧಪಟ್ಟ ಜ್ಞಾನದ ಬಗ್ಗೆ ಮಾತನಾಡುವವರ ಸಂಖ್ಯೆ ಕಡಿಮೆ. ಆದ್ದರಿಂದ ಹೊರಗೆ ಕಾಣುವ ಹೊಳಪಿನಿಂದಲೇ ಆಕೃಷ್ಟರಾಗಿ ಆ ಪರಮಾತ್ಮನ ಪಾದಾರವಿಂದಗಳನ್ನು ಆಶ್ರಯಿಸುವವರಿದ್ದಾರೆ. ಏನಕೇನ ಪ್ರಕಾರೇಣ ಪರಮಾತ್ಮನನ್ನು ಆಶ್ರಯಿಸುತ್ತಿದ್ದಾರೆ ಎನ್ನುವ ಒಂದೇ ಒಂದು ಕಾರಣದಿಂದ ಪರಮಾತ್ಮ ಅಂತಹ ಭಕ್ತರನ್ನು ಕೂಡ ಅನುಗ್ರಹಿಸಿಯೇ ಅನುಗ್ರಹಿಸುತ್ತಾನೆ. ಪರಮಾತ್ಮ ತವಾಸ್ಮೀತಿ ಚ ಯಾಚತೆ, ಒಮ್ಮೆ ನಾನು ನಿನ್ನವ ಎಂದವನನ್ನು ಯಾರನ್ನೂ ಕೂಡ ಬಿಟ್ಟುಕೊಡುವುದಿಲ್ಲ ಎನ್ನುವುದಾಗಿ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ನಾಹಂ ವಸಾಮಿ ವೈಕುಂಠೇ, ನಾರದ, ನಾನು ವೈಕುಂಠದಲ್ಲಿರುವುದಿಲ್ಲ. ಎಲ್ಲಿ ನನ್ನ ಭಕ್ತರು ನನ್ನ ಗಾನವನ್ನು ಮಾಡುತ್ತಾರೆಯೋ ಅಲ್ಲಿ ನಿವಸಿಸುತ್ತೇನೆ. ಮದ್ಭಕ್ತಾ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ಉಳಿದ ಯಾವ ಸ್ಥಾನಗಳು ಕೂಡ ನನಗೆ ಶ್ರೇಷ್ಠವಾದುದಲ್ಲ. ನನ್ನ ನಾಮಸ್ಮರಣೆಯನ್ನು ಮಾಡುವಂತಹ ಭಕ್ತರ ಸ್ಥಾನವೇ ಸರ್ವಶ್ರೇಷ್ಠವಾದದ್ದು. ಆದ್ದರಿಂದಾಗಿ ಉಳಿದಂತಹ ಯಾವ ಲೋಕಗಳನ್ನು, ಯಾವ ಸ್ಥಾನಗಳನ್ನು ಪರಮಾತ್ಮ ಬಯಸುವುದಿಲ್ಲ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಂಡು ಆ ಪರಮಾತ್ಮನನ್ನು ಪರಿಪರಿಯಾದಂತಹ ವಿಧವಾಗಿ ಆಶ್ರಯಿಸಿ ಆರಾಧಿಸುವುದು ಅತ್ಯಂತ ಮುಖ್ಯವಾದದ್ದು. ಸಮಸ್ತ ಲೋಕಗಳಿಗೆ ಶುಭದಾಯಕನಾಗಿರುವಂತಹ ಪರಮಾತ್ಮನ ದಿವ್ಯವಾದಂತಹ ವೈಭವವನ್ನು ನಾವು ವೀಕ್ಷಿಸಿ ಕೃತಾರ್ಥರಾಗಿ ಧನ್ಯರಾಗೋಣ. ಶುಭಕರನಾಗಿರುವಂತಹ ಪರಮಾತ್ಮನ ಪರಿಪೂರ್ಣವಾದ ಅನುಗ್ರಹ ನಮ್ಮ ಮೇಲೆ ಇರಲಿ ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ಧನ್ಯರಾಗೋಣ. ಆ ಪರಮಾತ್ಮನ ಆ ಸೌಂದರ್ಯಕ್ಕೆ ದೃಷ್ಟಿ ಉಂಟಾಗಬಾರದು ಎನ್ನುವ ದೃಷ್ಟಿಯಿಂದ ಪರಮಾತ್ಮನ ಕೆನ್ನೆಯ ಮೇಲೆ ಕಪ್ಪು ಚುಕ್ಕೆಯನ್ನು ಕೂಡ ಇರಿಸಿದ್ದನ್ನು ನಾವು ನೋಡಬಹುದು. ಆ ರೀತಿಯಾಗಿ ಒಂದು ವಿಶೇಷವಾದಂತಹ ವೈಭವದೊಂದಿಗೆ ಪರಮಾತ್ಮನ ಈ ಮಂಗಳಕರವಾದಂತಹ ಯಾತ್ರೆ ಮುನ್ನಡೆಯುತ್ತಿರುವುದನ್ನು ನಾವು ವೀಕ್ಷಿಸಬಹುದು. ಅಂತಹ ಪರಮ ಪಾವನ
ವೈಭವದೊಂದಿಗೆ ಶೋಭಿಸುತ್ತಿರುವಂತಹ ಪರಮಾತ್ಮನ ದಿವ್ಯವಾದಂತಹ ವಾಹನ ಸೇವೆಯನ್ನು ತಾವೀ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಶುಭಕರವಾದಂತಹ ಈ ಒಂದು ವೈಭವ ಸದಾ ಸರ್ವದಾ ಅನೇಕ ವಿಧವಾದಂತಹ ಆನಂದವನ್ನು ಉಂಟು ಮಾಡುವಂತಹದ್ದು. ಈ ಆನೆಗಳಿಗೆ ಮಾಡಿರುವಂತಹ ಅಲಂಕಾರವನ್ನು ಹತ್ತಿರದಿಂದ ಸೂಕ್ಷ್ಮವಾಗಿ ವೀಕ್ಷಿಸುವಂತಹ ಅವಕಾಶವನ್ನು ಕೂಡ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ ಭಕ್ತರಿಗೆ ಒದಗಿಸಿಕೊಡುತ್ತಿದೆ. ಆ ಪರಮಾತ್ಮನ ಸೃಷ್ಟಿಯ ವೈಚಿತ್ರ್ಯವೆನ್ನುವಂತೆ ಅಂತಹ ವಿಶಾಲವಾದ ಶರೀರವನ್ನು ಹೊಂದಿರುವಂತಹ ಆನೆಗೆ ಅತ್ಯಂತ ಚಿಕ್ಕದಾದಂತಹ ಕಣ್ಣನ್ನು ಇರಿಸಿರುವುದನ್ನು ನಾವು ನೋಡುತ್ತೇವೆ. ಹೀಗೆ ಎಷ್ಟೆಲ್ಲ ವೈಚಿತ್ರ್ಯಗಳನ್ನು ಪರಮಾತ್ಮ ಈ ಸೃಷ್ಟಿಯಲ್ಲಿ ತುಂಬಿದ್ದಾನೆ ಎನ್ನುವುದು ಲೆಕ್ಕಿಸಲು ಸಾಧ್ಯವಾಗದೇ ಇರುವಷ್ಟು. ಇಲ್ಲಿಯವರೆಗೆ ಅದನ್ನು ಲೆಕ್ಕ ಕಟ್ಟಿ ಹೇಳಿದವರಿಲ್ಲ. ಆದ್ದರಿಂದ ಕ್ಷಣ ಕ್ಷಣದಲ್ಲಿ ಕಣಕಣಗಳಲ್ಲಿ ಪರಮಾತ್ಮನ ಸೃಷ್ಟಿಯ ವೈಚಿತ್ರ್ಯದ ವೈಭವವನ್ನು ವೀಕ್ಷಿಸುವಂತಹ ಅವಕಾಶವನ್ನು ನಾವೆಲ್ಲರೂ ಪಡೆದುಕೊಂಡಿದ್ದೇವೆ. ಆ ಪರಮ ಪಾವನ ಮೂರ್ತಿಯ ಮಂಗಲಕರವಾದ ಶುಭಕರವಾದ ವಿಶೇಷ ವೈಭವಗಳ ನಿಲಯವಾಗಿರುವಂತಹ ಈ ಎಲ್ಲ ಸ್ಥಾನಗಳಲ್ಲಿ ತಿರುವೆಂಕಟನಾಥನು ತಿರುಗುತ್ತಾ ಭಕ್ತಜನರನ್ನು ಅನುಗ್ರಹಿಸುತ್ತಾ ವಿರಾಜಮಾನನಾಗಿದ್ದಾನೆ. ಈ ಶ್ರೀನಿವಾಸ ಮಂಗಾಪುರ ತನ್ನ ಪ್ರಾಚೀನವಾದ ಇತಿಹಾಸದಿಂದಲೂ ಪೌರಾಣಿಕವಾದ ಮಹತ್ವದಿಂದಲೂ ಭಕ್ತಜನರಿಗೆ ಅತ್ಯಂತ ಪ್ರಿಯವಾದ ಕ್ಷೇತ್ರವಾಗಿಯೂ ಅನೇಕ ವಿಧವಾಗಿ ಇದು ವಿಶೇಷತೆಯನ್ನು ತನ್ನದಾಗಿಸಿಕೊಂಡಿದೆ. ಆ ಪರಮಾತ್ಮನ ದಿವ್ಯವಾದಂತಹ ಎಲ್ಲ ವೈಭವಗಳನ್ನು ನಾವು ಈ ಸ್ಥಾನದಲ್ಲಿ ಕಾಣಬಹುದಾಗಿದೆ. ಭಕ್ತಜನರೆಲ್ಲರೂ ಆನಂದಪರವಶರಾಗಿ ಆ ಪರಮಾತ್ಮನನ್ನು ಈ ಸ್ಥಾನದಲ್ಲಿ ವೀಕ್ಷಿಸಿ ಧನ್ಯರಾಗುತ್ತಾರೆ. ಆ ಭಕ್ತಜನರ ಆನಂದವನ್ನು ವೃದ್ಧಿಗೊಳಿಸುವಂತಹ ರೀತಿಯಲ್ಲಿ ತಿರುಮಲ ತಿರುಪತಿ ದೇವಸ್ಥಾನವು ಇಲ್ಲಿನ ಉತ್ಸವಗಳನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ನಡೆಸಿಕೊಂಡು ಬಂದಿದೆ. ನಿಗಮ ಕಲ್ಪತರುವಿನ ಫಲವಾಗಿ ಶೋಭಿಸುತ್ತಿರುವಂತಹ ಆ ಪರಮಾತ್ಮನ ದಿವ್ಯವಾದಂತಹ ವೈಭವವನ್ನು ಇದೀಗ ವೀಕ್ಷಿಸುತ್ತಿದ್ದೇವೆ. ನಿಗಮ ಆಗಮಗಳಿಗೆ ನಿಲಯಭೂತವಾದಂತಹ ಸ್ಥಾನ ತಿರುಮಲ ತಿರುಪತಿಗಳು. ಆ ಪರಮಾತ್ಮನ ದಿವ್ಯ ವೈಭವ ಅಕುಂಠಿತವಾದ ಮಹತ್ತರವಾದ ಶೋಭೆಯನ್ನು ಹೊತ್ತುಕೊಂಡಿರುವುದನ್ನು ನಾವು ಗಮನಿಸಬಹುದು. ವೇದ ಪಾರಾಯಣವನ್ನು ಮಾಡುವಂತಹ ಘನಪಾಠಿಗಳಿಂದ ವೇದ ಪಾರಾಯಣ ನಡೆಯುತ್ತಿದೆ. ಅದೇ ರೀತಿಯಲ್ಲಿ ಅನೇಕ ವಿಧವಾದ ಸ್ತೋತ್ರ ಪಾರಾಯಣಗಳನ್ನು ಕೂಡ ಅನೇಕರು ನಡೆಸುತ್ತಿರುತ್ತಾರೆ. ಕೋಲಾಟ ಭಜನೆ ಇವೆಲ್ಲವೂ ಕೂಡ ಈ ಒಂದು ಸೇವೆಯ ವಿಶೇಷ ಅಲಂಕಾರಗಳು. ಹರೇ ಮುರಾರೇ ಮಧುಕೈಟ ಭಾರೇ ಗೋವಿಂದ ಗೋಪಾಲ ಮುಕುಂದ ಶೌರೇ. 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 ಅನಂತ ಶ್ರೀಧರ ಗೋವಿಂದ ಕೇಶವ. ಅನಂತ ಶ್ರೀಧರ ಗೋವಿಂದ ಕೇಶವ. ಮುಕುಂದ ಮಾಧವ ನಾರಾಯಣ ಹರೇ. ಮುಕುಂದ ಮಾಧವ ನಾರಾಯಣ ಹರೇ. ಅನಂತ ಶ್ರೀಧರ ಗೋವಿಂದ ಕೇಶವ. ಅನಂತ ಶ್ರೀಧರ ಗೋವಿಂದ ಕೇಶವ. ಮುಕುಂದ ಮಾಧವ ನಾರಾಯಣ ಹರೇ. ಮುಕುಂದ ಮಾಧವ ನಾರಾಯಣ ಹರೇ.
ಶೌರೇ ಅನಂತ ಶ್ರೀಧರ ಗೋವಿಂದ ಕೇಶವ ಅನಂತ ಶ್ರೀಧರ ಗೋವಿಂದ ಕೇಶವ ಮುಕುಂದ ಮಾಧವ ನಾರಾಯಣ ಹರೇ ಮುಕುಂದ ಮಾಧವ ನಾರಾಯಣ ಹರೇ ಹರೇ ಮುರಾರೇ ಮಧುಕೈಟ ಬಾರೆ ಹರೇ ಮುರಾರೇ ಮಧುಕೈಟ ಬಾರೆ ಗೋವಿಂದ ಗೋಪಾಲ ಮುಕುಂದ ಶೌರೇ ಗೋವಿಂದ ಗೋಪಾಲ ಮುಕುಂದ ಶೌರೇ ಹರೇ ಮುರಾರೇ ದೇವಕೀ ತನಯ ಗೋಪಿಕಾ ರಮಣ ದೇವಕೀ ತನಯ ಗೋಪಿಕಾ ರಮಣ ಭಕ್ತ ಉದ್ಧಾರಣ ತ್ರಿವಿಕ್ರಮ ಭಕ್ತ ಉದ್ಧಾರಣ ತ್ರಿವಿಕ್ರಮ ದೇವಕೀ ತನಯ ಗೋಪಿಕಾ ರಮಣ ದೇವಕೀ ತನಯ ಗೋಪಿಕಾ ರಮಣ ಭಕ್ತ ಉದ್ಧಾರಣ ತ್ರಿವಿಕ್ರಮ ಭಕ್ತ ಉದ್ಧಾರಣ ತ್ರಿವಿಕ್ರಮ ಹರೇ ಮುರಾರೇ ಮಧುಕೈಟ ಬಾರೆ ಹರೇ ಮುರಾರೇ ಮಧುಕೈಟ ಬಾರೆ ಗೋವಿಂದ ಗೋಪಾಲ ಮುಕುಂದ ಶೌರೇ ಗೋವಿಂದ ಗೋಪಾಲ ಮಧುಕೈಟಭಾದಿ ರಾಕ್ಷಸರನ್ನು ಸದೆಬಡಿದಂತಹ ಗೋವಿಂದನಿಗೆ ಜಯವಾಗಲಿ. ಧರ್ಮವನ್ನು ನಾಶಗೊಳಿಸುವ ರಾಕ್ಷಸ ಸಂತತಿಯನ್ನು ಸಂಹರಿಸಿದಂತಹ ಪರಮಾತ್ಮನಿಗೆ ಶುಭವಾಗಲಿ. ಪರಮಾತ್ಮ ಸದಾ ಸರ್ವದಾ ಧರ್ಮ ರಕ್ಷಕನಾಗಿರಲಿ. ಧರ್ಮ ಮಾರ್ಗದಲ್ಲಿ ನಡೆಯುವ ಸದ್ಬುದ್ಧಿಯನ್ನು ನಮಗೆ ಒದಗಿಸಿಕೊಡಲಿ ಎನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕೋತ್ಸವದ ಭಾಗವಾಗಿ ನಡೆಯುತ್ತಿರುವ 6ನೆಯ ದಿನದ ರಾತ್ರಿಯ ಗಜವಾಹನ ಸೇವೆಯನ್ನು ವೀಕ್ಷಿಸುತ್ತಿದ್ದಿರಿ. ತಿರುಮಲ ಕ್ಷೇತ್ರದಂತೆ ಇಲ್ಲಿಯೂ ಕೂಡ 9 ದಿನಗಳ ಬ್ರಹ್ಮೋತ್ಸವವನ್ನು ನಿರ್ವಹಿಸುತ್ತಾರೆ. ಆಗಮಶಾಸ್ತ್ರಗಳ ಪ್ರಕಾರವಾಗಿ ಇದು ಮಧ್ಯಮ ಪ್ರಮಾಣದ ಉತ್ಸವವಾಗಿದೆ. ಪರಮಾತ್ಮನ ಉತ್ಸವವನ್ನು ಅನೇಕ ವಿಧವಾದಂತಹ ರೀತಿಯಲ್ಲಿ ಅವರವರ ಶಕ್ತಿಗಳಿಗೆ ಅನುಸಾರವಾಗಿ ಅವರ ಭಕ್ತಿಗನುಸಾರವಾಗಿ ನಡೆಸುವುದನ್ನು ನಾವು ನೋಡುತ್ತೇವೆ. ಆ ರೀತಿಯಾಗಿ ಶ್ರೀ ಶ್ರೀನಿವಾಸ ಮಂಗಾಪುರದ ಶ್ರೀ ಶ್ರೀನಿವಾಸನ ದಿವ್ಯವಾದಂತಹ ಈ ವಾಹನ ಸೇವೆ 9 ದಿನಗಳ ಕಾಲ ನಡೆಯುತ್ತದೆ. ನವಾಹ್ನಿಕ ಬ್ರಹ್ಮೋತ್ಸವ ಎನ್ನುವುದು ಇದರ ಹೆಸರಾಗಿದೆ. ತ್ರಯಾಹ್ನಿಕ, ಪಂಚಾಹ್ನಿಕ, ನವಾಹ್ನಿಕ ಹೀಗೆ ಅನೇಕ ವಿಧವಾದಂತಹ ಹೆಸರುಗಳಿಂದ ವಿಶೇಷವಾಗಿ ಆಗಮಶಾಸ್ತ್ರಗಳು ಉತ್ಸವಗಳನ್ನು ಮಾಡುವ ವಿಧಿವಿಧಾನಗಳನ್ನು ತಿಳಿಯಪಡಿಸಿವೆ. ಅಂತಹ ಶುಭಕರವಾದಂತಹ ಒಂದು ವೈಭವವನ್ನು ಈ ಸಂದರ್ಭದಲ್ಲಿ ನಾವು ವೀಕ್ಷಿಸುತ್ತಿದ್ದೇವೆ. ಶ್ರೀ ಶ್ರೀನಿವಾಸನ ದಿವ್ಯವಾದಂತಹ ಒಂದು ಮಂಗಳಕರವಾದ ಉತ್ಸವಗಳ ಭಾಗವಾಗಿ ಈ ಮಹತ್ವಪೂರ್ಣವಾದಂತಹ ಒಂದು ಉತ್ಸವ ನಡೆದು ಬರುತ್ತಿರುವುದನ್ನು ಗಮನಿಸುತ್ತಿದ್ದೀರಿ. ವೆಂಕಟರಮಣನ ಶುಭಕರವಾದ ಈ ಒಂದು ವಾಹನ ಸೇವಾ ವೈಭವಗಳನ್ನು ವೀಕ್ಷಿಸುತ್ತಾ ಭಕ್ತಜನರು ಆನಂದ ಪರವಶರಾಗಿ ಶೋಭಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಜಗದಧಿನಾಯಕನಾದಂತಹ ಶ್ರೀ ಶ್ರೀನಿವಾಸನು ಸಮಸ್ತ ಭಕ್ತರಿಗೆ ಸರ್ವವಿಧವಾದಂತಹ ಶುಭಗಳನ್ನು ಒದಗಿಸಿಕೊಡುತ್ತಿದ್ದಾನೆ. ಶ್ರೀ ಶ್ರೀನಿವಾಸನ ಮಂಗಲಕರವಾದಂತಹ ಈ ಒಂದು ವೈಭವವನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಕೃತಾರ್ಥರಾಗುತ್ತಿದ್ದೇವೆ. ಶಂಖಚಕ್ರಗಳಿಂದ ಈ ಗಜರಾಜನು ಕೂಡ ಅಲಂಕೃತನಾಗಿದ್ದಾನೆ. ಪರಮಾತ್ಮನ ಚಿಹ್ನೆಯನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಪರಮಾತ್ಮನನ್ನು ತಾನು ಹೊತ್ತಿದ್ದೇನೆ ಎನ್ನುವ ಅಹಂಕಾರಕ್ಕಿಂತಲೂ ಇಂತಹ ಒಂದು ಮಹತ್ವಪೂರ್ಣವಾದ ಅವಕಾಶವನ್ನು ಪರಮಾತ್ಮ ನನಗೆ ಕೊಟ್ಟಿದ್ದಾನೆ ಎನ್ನುವಂತಹ ಆನಂದದಿಂದ ಶೋಭಿಸುತ್ತಿರುವುದನ್ನು ನೋಡಬಹುದಾಗಿದೆ. ಆ ರೀತಿಯಾಗಿ ಪರಮಾತ್ಮನ ದಿವ್ಯವಾದಂತಹ ಸೇವೆಯ ಭಾಗ್ಯವನ್ನು ಪಡೆದು ಕೃತಾರ್ಥರಾಗುತ್ತಿರುವ ಸರ್ವರೂ ಧನ್ಯರು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಜಗದೊಡೆಯನಾಗಿರುವಂತಹ ಪರಮಾತ್ಮ ಸೇವೆಯ ಅವಕಾಶವನ್ನು ಒದಗಿಸಿಕೊಟ್ಟರೆ ಅದನ್ನು ಯಾರೂ ಕೂಡ ತಿರಸ್ಕರಿಸುವುದಿಲ್ಲ. ಪರಮಾತ್ಮನ
ವಿಷಯದಲ್ಲಿ ಯಾರು ಭಕ್ತಿ ಪ್ರಪತ್ತಿ ಎನ್ನುವಂತಹ ಎರಡು ಗುಣಗಳಿಂದ ಪರಮಾತ್ಮನನ್ನು ಆಶ್ರಯಿಸುತ್ತಾರೆಯೋ ಅಂಥವರು ಜಯವನ್ನು ಪಡೆಯುತ್ತಾರೆ. ಭಕ್ತಿ ಎನ್ನುವುದು ಪರಮಾತ್ಮನ ಮೇಲಿರುವಂತಹ ಪ್ರೀತಿ, ಪ್ರಪತ್ತಿ ಎನ್ನುವುದು ಪರಮಾತ್ಮನ ವಿಷಯದಲ್ಲಿರುವಂತಹ ವಿನಯ. ಈ ಎರಡೂ ಕೂಡ ಅತ್ಯಂತ ಮುಖ್ಯವಾದದ್ದು. ಆ ರೀತಿಯಾಗಿ ಭಕ್ತಿ ಹಾಗೂ ಪ್ರಪತ್ತಿಗಳಿಂದ ಯಾರು ಪರಮಾತ್ಮನನ್ನು ಆಶ್ರಯಿಸಿ ಆರಾಧಿಸುತ್ತಾರೆಯೋ ಅಂಥವರಿಗೆ ಆ ಪರಮಾತ್ಮನು ಪರಿಪೂರ್ಣವಾದಂತಹ ರೀತಿಯಲ್ಲಿ ಅನುಗ್ರಹವನ್ನು ಮಾಡುತ್ತಾನೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಆ ರೀತಿಯಾಗಿ ನಿತ್ಯವೂ ಪರಮಾತ್ಮ ಸಮಸ್ತ ಭಕ್ತರನ್ನು ಅನುಗ್ರಹಿಸುತ್ತಾ ಶೋಭಿಸುತ್ತಿರುವನ್ನು ತಾವಿದೀಗ ವೀಕ್ಷಿಸುತ್ತಿದ್ದೀರಿ. ಮಂಗಳಮಯನಾಗಿರುವಂತಹ ಆ ಪರಮಾತ್ಮನ ದಿವ್ಯವಾದಂತಹ ಅನುಗ್ರಹ ನಮಗೆಲ್ಲರಿಗೂ ಪರಿಪೂರ್ಣವಾದಂತಹ ರೀತಿಯಲ್ಲಿ ಆನಂದವನ್ನು ಶುಭವನ್ನು ಉಂಟು ಮಾಡುತ್ತದೆ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಜಗದೊಡೆಯನಾಗಿರುವಂತಹ ಪರಮಾತ್ಮನನ್ನು ಭಕ್ತರು ಭಕ್ತಿಪೂರ್ವಕವಾಗಿ ಆಶ್ರಯಿಸಿ ಆರಾಧಿಸುತ್ತಾರೆ. ಅಂತಹ ವಿಶೇಷವಾದಂತಹ ಒಂದು ವೈಭವದೊಂದಿಗೆ ಪರಮಾತ್ಮನ ಈ ಮಂಗಳಕರವಾದಂತಹ ವಾಹನ ಸೇವೆ ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಅಂತಹ ಶುಭಕರನಾಗಿರುವಂತಹ ಪರಮಾತ್ಮನ ಈ ದಿವ್ಯವಾದಂತಹ ವಾಹನ ವೈಭವವನ್ನು ವೀಕ್ಷಿಸುತ್ತಾ ನಾವು ಆನಂದ ಪರವಶರಾಗಬಹುದಾದಂತಹ ಒಂದು ಸಂದರ್ಭವನ್ನು ಒದಗಿಸಿಕೊಡುತ್ತಿದೆ. ಇಂತಹ ಶುಭಕರವಾದಂತಹ ವೇಳೆಯಲ್ಲಿ ಆ ಪರಮಾತ್ಮನನ್ನು ನಾವೆಲ್ಲರೂ ಆರಾಧಿಸಿ ಕೃತಾರ್ಥರಾಗಬಹುದಾದಂತಹ ಒಂದು ಅವಕಾಶ ನಮಗೆಲ್ಲರಿಗೂ ಪ್ರಾಪ್ತವಾಗಿದೆ ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ. ಸರ್ವಲೋಕ ಶರಣ್ಯನಾಗಿರುವಂತಹ ಪರಮಾತ್ಮನ ದಿವ್ಯವಾದಂತಹ ವೈಭವವನ್ನು ನಾವಿದೀಗ ವೀಕ್ಷಿಸುತ್ತಾ ಪರಮಾತ್ಮನ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಪಡೆದು ಧನ್ಯರಾಗುತ್ತಾ ಈ ಪರಮಾತ್ಮನ ದಿವ್ಯವಾದಂತಹ ಮಂಗಳಕರವಾದಂತಹ ವೈಭವವೆಲ್ಲವೂ ನಮಗೆ ಪರಿಪೂರ್ಣವಾಗಿ ಪ್ರಾಪ್ತವಾಗಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಗೈಯೋಣ. ನಾರದಾದಿ ಮಹಾಮುನಿಗಳು ಆ ಪರಮಾತ್ಮನ ದಿವ್ಯವಾದಂತಹ ಲೀಲೆಯನ್ನು ಕೊಂಡಾಡುತ್ತಾ ಪರಮಾತ್ಮನ ಲೀಲೆಯನ್ನು ಸಮಸ್ತ ಲೋಕಗಳಲ್ಲಿಯೂ ಪ್ರಚಾರ ಮಾಡುತ್ತಿರುವವರು. ಪರಮಾತ್ಮನಿಗೆ ಪ್ರಚಾರದ ಅವಶ್ಯಕತೆ ಇದೆಯೇ ಎಂದರೆ ಪ್ರಚಾರದ ಅವಶ್ಯಕತೆ ಪರಮಾತ್ಮನಿಗೆ ಇಲ್ಲದೇ ಇದ್ದರೂ ಪರಮಾತ್ಮನ ವಿಷಯದ ಬಗ್ಗೆ ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳುವಂತಹ ಹೊಣೆ ಅನಿವಾರ್ಯತೆ ಎಲ್ಲ ಜೀವರುಗಳಿಗೂ ಇದೆ. ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟಿರುವಂತಹ ಜೀವಿಗಳು ತಮ್ಮ ಸೃಷ್ಟಿಕರ್ತನ ವಿಷಯದಲ್ಲಿ ಅರಿವನ್ನು ಹೊಂದಿರದೇ ಇದ್ದರೆ ಅದು ಅವರಿಗೆ ಶುಭದಾಯಕವಾದುದಲ್ಲ. ಯಾರು ಈ ಜಗತ್ತಿನ ಕರ್ತ, ಈ ಜಗತ್ತಿನ ನಿಯಂತ್ರಕ, ಇದೆಲ್ಲವನ್ನೂ ಕೂಡ ಅರಿಯದೇ ಇದ್ದ ಪಕ್ಷದಲ್ಲಿ ಅದು ಅಪರಾಧವಷ್ಟೇ ಅಲ್ಲ, ಅದರಿಂದ ವಿಶೇಷವಾದಂತಹ ಪ್ರಯೋಜನವ್ಯಾವುದು ಉಂಟಾಗುವುದಿಲ್ಲ. ಆದ್ದರಿಂದಾಗಿ ಅಂತಹ ಒಂದು ವಿಶೇಷವಾದಂತಹ ವೈಭವವನ್ನು ಕಾಣಬಹುದಾದಂತಹ ಸಂದರ್ಭ ಇಲ್ಲಿ ಕಂಡುಬರುತ್ತಿದೆ. ಈ ಮಹತ್ವಪೂರ್ಣವಾದಂತಹ ಒಂದು ವೈಭವವನ್ನು ನಾವೆಲ್ಲರೂ ಕೂಡ ಕಣ್ತುಂಬ ವೀಕ್ಷಿಸುತ್ತಿದ್ದೇವೆ. ಪರಮಾತ್ಮನ ವಾಹನ ಸೇವೆ ಇದೀಗ ಉತ್ತರ ರಥಬೀದಿಯಲ್ಲಿ ನಡೆದು ಬರುತ್ತಿದೆ. ಈ ಉತ್ತರ ರಥಬೀದಿ ತಿರುಮಲ ಪರ್ವತದತ್ತ ಇರುವಂತಹ ಬೀದಿಯಾಗಿದೆ. ಶ್ರೀನಿವಾಸ ಮಂಗಾಪುರದಿಂದ ಸ್ವಲ್ಪ ದೂರದಲ್ಲಿಯೇ ತಿರುಮಲದ ಬೆಟ್ಟವಿದೆ. ಈ ಶ್ರೀನಿವಾಸ ಮಂಗಾಪುರದ ಮೂಲಕವಾಗಿಯೂ ಕೂಡ ಭಕ್ತರು ತಿರುಮಲ ಕ್ಷೇತ್ರಕ್ಕೆ ಹೋಗುವುದನ್ನು ನಾವು ನೋಡಬಹುದು. ಹಿಂದಿನ ಕಾಲದಲ್ಲಿ ಚಂದ್ರಗಿರಿಯ ರಾಜರುಗಳು ಈ ಮಾರ್ಗದ ಮೂಲಕ ಆ ಪರಮಾತ್ಮನ ದಿವ್ಯವಾದಂತಹ ಸನ್ನಿಧಿಗೆ ಹೋಗುತ್ತಿರುವುದನ್ನು ನಾವು ಗಮನಿಸಬಹುದು. ಅಂತಹ ವಿಶೇಷವಾದಂತಹ ಒಂದು ವೈಭವದೊಂದಿಗೆ ಆ ಶ್ರೀನಿವಾಸನ ಮಂಗಳಕರವಾದಂತಹ ಒಂದು ಸ್ಥಾನವಾಗಿ ಈ ಕ್ಷೇತ್ರಕ್ಕೆ ವಿಶೇಷವಾದ ಮಹತ್ವವಿದೆ. ಅಷ್ಟಲ್ಲದೆ ಇಲ್ಲಿಯ ದೇವಸ್ಥಾನವು ಕೂಡ ವಿಶಾಲವಾದಂತಹ ಮಂಟಪಗಳೊಂದಿಗೆ ಶೋಭಿಸುತ್ತಿದೆ. ಎತ್ತರವಾದಂತಹ ಪ್ರಾಕಾರ, ವಿಶಾಲವಾದಂತಹ ಒಳಪ್ರಾಂಗಣ, ಹೀಗೆ ಅನೇಕ ವಿಧವಾದಂತಹ ವಿಶೇಷ ಗುಣಗಳು ಇದರಲ್ಲಿ ಇರುವುದನ್ನು ನಾವು ನೋಡಬಹುದು. ಅಂತಹ ವಿಶಿಷ್ಟವಾದಂತಹ ವೈಭವಗಳೊಂದಿಗೆ ಶೋಭಿಸುವ ಇಲ್ಲಿನ ಸ್ಥಾನವನ್ನು ನಾವೆಲ್ಲರೂ ವೀಕ್ಷಿಸಿ ಕೃತಾರ್ಥರಾಗಿ ಧನ್ಯತೆಯನ್ನು ಪಡೆಯಬಹುದಾದಂಥ ಒಂದು ಅವಕಾಶ ನಮಗೆಲ್ಲರಿಗೂ ಪ್ರಾಪ್ತವಾಗಿದೆ. ಆದ್ದರಿಂದಾಗಿ ಈ ಶುಭಕರವಾದಂತಹ ಒಂದು ವೈಭವವನ್ನು ವೀಕ್ಷಿಸುತ್ತಾ
ಭಕ್ತಜನರು ಧನ್ಯರಾಗುವಂತಹ ಸಂದರ್ಭದಲ್ಲಿ ಪರಮಾತ್ಮನಿಗೆ ವಿಧ ವಿಧವಾದಂತಹ ನೈವೇದ್ಯಗಳನ್ನು ಸಮರ್ಪಿಸುತ್ತಿರುವುದನ್ನು ಕೂಡ ಗಮನಿಸುತ್ತಿದ್ದೀರಿ. ಭಕ್ತರಿಗೆ ಪರಮಾತ್ಮನ ವಿಷಯದಲ್ಲಿ ಇರುವಂತಹ ಪ್ರೀತಿ ಅಂತಹದ್ದು. ಆ ಪರಮಾತ್ಮನನ್ನು ಆರಾಧಿಸಬೇಕು ಎನ್ನುವಂತಹ ಚಿಂತನೆ ಅಂತಹ ವಿಶೇಷವಾದದ್ದು. ಆದ್ದರಿಂದಾಗಿ ಆ ಪರಮಾತ್ಮನ ದಿವ್ಯವಾದಂತಹ ಒಂದು ಮಂಗಳಕರವಾದಂತಹ ವೈಭವವನ್ನು ನಾವೆಲ್ಲರೂ ವೀಕ್ಷಿಸುತ್ತಾ ಕೃತಾರ್ಥರಾಗಬಹುದಾದಂತಹ ಸಂದರ್ಭ ಒದಗಿ ಬರುತ್ತಿದೆ. ಪರಮಾತ್ಮನ ಸುಂದರವಾದಂತಹ ಮುಖಮುದ್ರೆಯನ್ನು ವೀಕ್ಷಿಸುತ್ತಿದ್ದೀರಿ. ಯಾವ ಪರಮಾತ್ಮನ ಕಿರು ನೋಟಕ್ಕೆ ಸಮಸ್ತ ಲೋಕವೂ ಕೂಡ ದಾಸೋಹವೆನ್ನುತ್ತದೆಯೋ, ಶರಣಾಗುತ್ತದೆಯೋ ಅಂತಹ ವಿಶಿಷ್ಟವಾದಂತಹ ದೃಷ್ಟಿ ಪರಮಾತ್ಮನದ್ದು. ಯಾರ ಮೇಲೆ ಪರಮಾತ್ಮನ ದೃಷ್ಟಿ ಬೀಳುತ್ತದೆಯೋ ಅಂತಹ ದರಿದ್ರನೂ ಕೂಡ ಕುಬೇರನಾಗಲು ಕ್ಷಣಕಾಲ ಸಾಕು. ಅಂತಹ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಬಲ್ಲಂತಹ ಶಕ್ತಿ ಪರಮಾತ್ಮನಲ್ಲಿದೆ. ಪರಮಾತ್ಮನು ಹಸನ್ಮುಖನಾಗಿ ವಿರಾಜಮಾನನಾಗಿದ್ದಾನೆ. ಅನೇಕ ಆಭರಣಗಳನ್ನು ತೊಟ್ಟು ಶೋಭಿಸುತ್ತಿದ್ದಾನೆ. ಅದೇ ರೀತಿಯಲ್ಲಿ ಮಹಾವಿಷ್ಣುವಿನ ವಿಶೇಷವಾದಂತಹ ಅನೇಕ ವಿಧವಾದ ಚಿಹ್ನೆಗಳು, ಶ್ರೀವತ್ಸಾಂಕ ಮೊದಲಾದಂತಹ ಚಿಹ್ನೆಗಳು ಪರಮಾತ್ಮನಲ್ಲಿವೆ. ಅದು ಪರಮಾತ್ಮನಿಗೆ ಮಾತ್ರ ಇರುವಂತಹದ್ದು, ವಿಶೇಷವಾದದ್ದು. ಆದ್ದರಿಂದ ಅಂತಹ ವಿಶಿಷ್ಟವಾದ ಚಿಹ್ನೆಗಳೊಂದಿಗೆ ಪರಿಶೋಭಿಸುತ್ತಿರುವಂತಹ ಪರಮಾತ್ಮನ ಆಗಮನವನ್ನು ವೀಕ್ಷಿಸುತ್ತಾ ಭಕ್ತರು ತವಕದಿಂದ ಎದುರು ನೋಡುತ್ತಿರುವುದನ್ನು ನಾವು ಗಮನಿಸಬಹುದು. ಪರಮಾತ್ಮನ ಇಂತಹ ಲೀಲೆಗಳು ಪರಮಾತ್ಮನ ಅವತಾರಗಳಲ್ಲಿಯೂ ಕೂಡ ಕಂಡುಬರುತ್ತವೆ. ಸಂಧಾನಕ್ಕಾಗಿ ಹಸ್ತಿನಾಪುರಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಶತ್ರುಪುರವನ್ನು ಪ್ರವೇಶಿಸಿದ ಶ್ರೀಕೃಷ್ಣನ ದರ್ಶನಕ್ಕಾಗಿ ಪುರವಾಸಿಗಳೆಲ್ಲರೂ ಕೂಡ ಕಿಕ್ಕಿರಿಸಿದ್ದನ್ನು ನಾವು ನೋಡಬಹುದು. ಅಂದರೆ ಶತ್ರುಗಳ ಸ್ಥಾನದಲ್ಲಿಯೂ ಕೂಡ ಅಪಾರ ಸಂಖ್ಯೆಯ ಭಕ್ತರನ್ನು ಪಡೆದಿರುವಂತಹ ಮಹನೀಯ ಪರಮಾತ್ಮ. ಅದೇ ರೀತಿಯಲ್ಲಿ ಕಂಸವಧೆಗಾಗಿ ಮಥುರಕ್ಕೆ ಹೋದಂತಹ ಬಲರಾಮಕೃಷ್ಣರನ್ನು ವೀಕ್ಷಿಸುವುದಕ್ಕಾಗಿ ಊರಿನ ಜನರೆಲ್ಲರೂ ಕೂಡ ಕಂಸನ ವಿರೋಧದ ಮಧ್ಯದಲ್ಲಿಯೂ ಅವರಿಬ್ಬರನ್ನು ನೋಡುವುದಕ್ಕಾಗಿಯೇ ತಂಡೋಪತಂಡವಾಗಿ ಬಂದಿದ್ದನ್ನು ಕೂಡ ನಾವು ನೋಡಬಹುದಾಗಿದೆ. ಆ ರೀತಿಯಾಗಿ ಪರಮಾತ್ಮ ಎಲ್ಲಿ ಹೆಜ್ಜೆಯನ್ನು ಇಡುತ್ತಾನೆಯೋ ಆ ಎಲ್ಲ ಸ್ಥಾನಗಳಲ್ಲಿ ಪರಮಾತ್ಮನ ಆಕರ್ಷಣೆಗೆ ಒಳಗಾಗಿ ಪರಮಾತ್ಮನನ್ನು ಆರಾಧಿಸುತ್ತಾರೆ ಜೀವರು. ಭಾಗವತದ ತಾತ್ಪರ್ಯವಾಗಿದೆ. ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ. ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ. ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ. ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ. ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ. ನಾರಾಯಣ ನಾರಾಯಣ ಜಯ ಗೋವಿಂದ
गोपाल हरे गोविन्द हरे जय गोपाल हरे नारायण नारायण जय गोविन्द हरे नारायण नारायण जय गोपाल हरे नारायण नारायण जय गोविन्द हरे नारायण नारायण जय गोपाल हरे गोविंद हरे जय जय गोपाल हरे गोविन्द हरे जय जय गोपाल हरे गोविंद हरे जय जय गोपाल हरे गोविन्द हरे जय जय गोपाल हरे गोविंद हरे जय जय गोपाल हरे गोविन्द हरे जय जय गोपाल हरे गोविंद हरे जय जय गोपाल हरे गोविन्द हरे जय जय गोपाल हरे गोविंद हरे जय गोपाल हरे गोविन्द हरे जय गोपाल हरे गोविंद हरे जय गोपाल हरे गोविन्द हरे जय गोपाल हरे गोविंद हरे जय जय गोपाल हरे गोविंद हरे ಪರಮಾತ್ಮನ ದಿವ್ಯವಾದಂತಹ ನಾಮಗಳನ್ನು ಉಚ್ಚರಿಸುವ ವ್ಯಕ್ತಿಗಳಿಗೆ ಯಾವುದೇ ವಿಧವಾದಂತಹ ಭಯವಿಲ್ಲ ಎನ್ನುವುದನ್ನು ನಾವು ಹಿಂದೆ ನೋಡಿದ್ದೇವೆ. ಪರಮಾತ್ಮನನ್ನು ಆಶ್ರಯಿಸಿದಂತಹ ವ್ಯಕ್ತಿಗಳು ಯಾವುದಕ್ಕೂ ಹೆದರುವುದಿಲ್ಲ. ಆದ್ದರಿಂದಾಗಿ ಪರಮಾತ್ಮನನ್ನು ಆಶ್ರಯಿಸಿ ಧೈರ್ಯವನ್ನು ಪಡೆಯುತ್ತಾರೆ. ಅಷ್ಟಲ್ಲದೆ ಪರಮಾತ್ಮನ ಸೇವಕ ನಾನು ಎಂದು ಹೇಳುವುದರಲ್ಲಿಯೂ ಕೂಡ ನಾಚುವುದಿಲ್ಲ. ಆದ್ದರಿಂದಾಗಿ ಆ ಪರಮಾತ್ಮನನ್ನು ಆಶ್ರಯಿಸಿದಂತಹ ವ್ಯಕ್ತಿಗಳು ತಮ್ಮನ್ನು ಹರಿದಾಸನೆಂದುಕೊಳ್ಳುವುದರಲ್ಲಿ ಯಾವ ವಿಧವಾದಂತಹ ಮುಜುಗರವನ್ನು ಹೊಂದುವುದಿಲ್ಲ. ಯಾಕೆಂದರೆ ಪರಮಾತ್ಮ ಸಮಸ್ತ ಲೋಕಗಳಿಗೆ ಅಧಿಪತಿ. ಅಂತಹ ಅಧಿಪತಿಯ ಭೃತ್ಯ ನಾನು ಎಂದು ಹೇಳಿಕೊಳ್ಳುವುದಕ್ಕಿಂತಲೂ ಹೆಚ್ಚಿನದಾದಂತಹ ಸಾಧ್ಯತೆ, ಹೆಚ್ಚಿನದಾದಂತಹ ಸ್ಥಾನಮಾನಗಳು ಲೋಕದಲ್ಲಿ ಇಲ್ಲ. ಆದ್ದರಿಂದ ಅವರಿವರ ಅಧಿಕಾರಿಗಳ ಕೈ ಕೆಳಗೆ ಕೆಲಸವನ್ನು ಮಾಡುವುದಕ್ಕಿಂತಲೂ ಪರಮಾತ್ಮನ ಕಿಂಕರರಾಗಿ ಪರಮಾತ್ಮನ ಸೇವೆಯನ್ನು ಮಾಡುವುದು ಅತ್ಯಂತ ಹಿರಿದಾದಂತಹ ವಿಷಯ. ಆದ್ದರಿಂದಾಗಿ ಅಂತಹ ಪರಮಾತ್ಮನ ದಿವ್ಯವಾದಂತಹ ವೈಭವವನ್ನು ಅರಿತು ಬಾಳಿದವರು ಧನ್ಯರು ಎಂದು ಹಿರಿಯರು ಹೇಳಿದ್ದಾರೆ. ಆದ್ದರಿಂದ ಆ ಪರಮಾತ್ಮನ ದಿವ್ಯವಾದಂತಹ ವೈಭವವನ್ನು ಸದಾ ಸರ್ವದಾ ಅರಿಯುವ ಪರಿಯನ್ನು ದಾಸರುಗಳು ಅತ್ಯಂತ ಸುಂದರವಾದಂತಹ ರೀತಿಯಲ್ಲಿ ಹೇಳಿದ್ದಾರೆ. ಪಾಂಡವರನ್ನು ಪೊರೆದವನು ಪಾಂಡವರಿಗೆ ಅಭಯವನ್ನು ಕೊಟ್ಟವನು, ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಪಾಂಡವರನ್ನು ಎಲ್ಲ ರೀತಿಯಿಂದಲೂ ಸಲಹಿದವನು, ಮಾನ ಹೋಗುವಂತಹ ಸಂದರ್ಭದಲ್ಲಿ ದ್ರೌಪದಿಗೆ ವಸ್ತ್ರವನ್ನು ಕೊಟ್ಟು ರಕ್ಷಿಸಿದವನು, ಅಜ್ಞಾನವು ಆವರಿಸಿ ಯುದ್ಧಕ್ಕೆ ವಿಮುಖನಾದಂತಹ ಸಂದರ್ಭದಲ್ಲಿ ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶವನ್ನು ಮಾಡಿ ಅವನ ಪರಾಕ್ರಮವನ್ನು ಮತ್ತೆ ಎಬ್ಬಿಸಿದವನು, ಪಾಂಡವರಿಗಾಗಿ ಅವಮಾನಗಳನ್ನು ಮೀರಿ ಸಂಧಾನಕ್ಕಾಗಿ ತೆರಳಿದವನು. ದುರ್ವಾಸ ಮುನಿಗಳು ಪಾಂಡವರನ್ನು ಅವಮಾನಿಸುವ ಪ್ರಯತ್ನವನ್ನು ಮಾಡಿದಾಗ ಅಕ್ಷಯ ಪಾತ್ರೆಯಲ್ಲಿ ಇದ್ದಂತಹ ಒಂದು ಅಗುಳು ಅನ್ನವನ್ನು ತಿಂದು ಪ್ರಪಂಚಕ್ಕೆಲ್ಲದಕ್ಕೂ ತೃಪ್ತಿಯನ್ನು ಕೊಟ್ಟವನು. ಆ ರೀತಿಯಾಗಿ ಪರಮಾತ್ಮ ತನ್ನ ಭಕ್ತರ ರಕ್ಷಣೆಗಾಗಿ ಏನನ್ನು ಮಾಡುವುದಿಲ್ಲ. ಪರಮಾತ್ಮ ಭಕ್ತರಿಗಾಗಿ ಏನೆಲ್ಲ ಲೀಲೆಗಳನ್ನು ಮಾಡಲಿಲ್ಲ. ಹಾಗೆ ಪರಮಾತ್ಮ ಅನೇಕ ವಿಧವಾದಂತಹ ಲೀಲೆಗಳನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದಾನೆ. ಭಕ್ತನಾಗಿರುವ ಪುಟ್ಟ ಮಗುವಾದ ಪ್ರಹ್ಲಾದನನ್ನು ರಕ್ಷಿಸುವುದಕ್ಕಾಗಿ ಪರಮಾತ್ಮ ಭೀಕರವಾದ ನರಸಿಂಹಾಕೃತಿಯನ್ನು ತಾಳಿದ. ಆದ್ದರಿಂದ
ಅಂತಹ ನರಸಿಂಹನನ್ನು ಆಶ್ರಯಿಸಿ, ಅಂತಹ ಲೋಕರಕ್ಷಕನಾಗಿರುವಂತಹ ಶ್ರೀಕೃಷ್ಣನನ್ನು ಆಶ್ರಯಿಸಿ, ಧರ್ಮರಕ್ಷಕನಾಗಿರುವಂತಹ ರಾಮನನ್ನು ಆಶ್ರಯಿಸಿ ಕೃತಾರ್ಥರಾಗಬಹುದಾದಂತಹ ಅವಕಾಶವನ್ನು ಪರಮಾತ್ಮ ಪದೇ ಪದೇ ನಮಗೆ ಒದಗಿಸಿಕೊಡುತ್ತಿದ್ದಾನೆ. ಶ್ರೀ ಪುರಂದರದಾಸರು ನರಸಿಂಹನ ಪಾದ ಭಜನೆಯ ಮಾಡು, ನರಸಿಂಹನ ಪಾದ ಭಜನೆಯ ಮಾಡಲು ದುರಿತ ಪರ್ವತವ ಖಂಡಿಸುವ ಕುಲಿಶದಂತೆ. ಪರಮಾತ್ಮ ಪಾಪವೆನ್ನುವ ಪರ್ವತವನ್ನು ಚಕ್ರಾಯುಧದಿಂದ ಹೇಗೆ ಇಂದ್ರನು ಪರ್ವತಗಳ ರೆಕ್ಕೆಯನ್ನು ತುಂಡರಿಸಿದ್ದಾನೆಯೋ ಆ ರೀತಿಯಾಗಿ ವಜ್ರಘಾತವಾಗಿ ನಮ್ಮ ಪರ್ವತದ ರಾಶಿಯನ್ನು ಪುಡಿ ಪುಡಿ ಮಾಡಬಲ್ಲಂತಹ ಶಕ್ತಿ ಪರಮಾತ್ಮನಲ್ಲಿದೆ. ಆದ್ದರಿಂದಾಗಿ ಇಂದ್ರನ ವಜ್ರಾಯುಧಕ್ಕಿಂತಲೂ ಭೀಕರವಾದಂತಹ ಸುದರ್ಶನ ಚಕ್ರದಿಂದ ಪರಮಾತ್ಮ ನಮ್ಮ ಪಾಪದ ರಾಶಿಯನ್ನು ಹುಡಿ ಮಾಡಬಲ್ಲಂತಹ ದಿವ್ಯ ಸಂಕಲ್ಪವನ್ನು ಹೊಂದಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮ ಎಲ್ಲ ವಿಧವಾದಂತಹ ರೀತಿಯಲ್ಲಿಯೂ ನಮ್ಮನ್ನು ರಕ್ಷಿಸುತ್ತಾನೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ ಪ್ರಹ್ಲಾದ ರಕ್ಷಕನಾಗಿರುವ ಆ ನಾರಸಿಂಹನನ್ನು ಆಶ್ರಯಿಸಿ ಕೃತಾರ್ಥತೆಯನ್ನು ಪಡೆಯಬಹುದು. ಸುರರೆಲ್ಲ ನಡುಗಲು ಸಿರಿದೇವಿ ಮೊರೆಯಿಡೆ, ವರಕಂಭದಿಂಬಂದ ಸಿರಿ ನರಹರಿ ನಮ್ಮ ನರಸಿಂಹಪಾದ ಭಜನೆಯನ್ನು ಮಾಡಿ. ಅಂದರೆ ಭೀಕರವಾಗಿರುವ ನರಸಿಂಹಾಕೃತಿಯನ್ನು ಕಂಡು ಎಲ್ಲರೂ ನಡುಗುತ್ತಿರುವಂತಹ ಸಂದರ್ಭದಲ್ಲಿ, ಭಯಗೊಳ್ಳುತ್ತಿರುವಂತಹ ಸಂದರ್ಭದಲ್ಲಿ, ಸುರರೆಲ್ಲರೂ ಕೂಡ ಕಂಗಾಲಾದಂತಹ ಸಂದರ್ಭದಲ್ಲಿ ಆ ಪರಮಾತ್ಮನನ್ನು ಆಶ್ರಯಿಸಿದ ಪ್ರಹ್ಲಾದ ಯಾವ ರೀತಿಯಿಂದಲೂ ಕೂಡ ಪರಮಾತ್ಮನ ಭೀಕರಾಕೃತಿಗೆ ಭಯಪಡಲಿಲ್ಲ. ಆದ್ದರಿಂದ ಅಂತಹ ಪರಮಾತ್ಮನನ್ನು ಆಶ್ರಯಿಸಿದಂತಹ ಭಕ್ತರಿಗೆ ಯಾವ ವಿಧವಾದಂತಹ ಭಯವಿಲ್ಲ ಎನ್ನುವಂತಹ ಮಾತನ್ನು ಹಿರಿಯರು ಹೇಳಿದ್ದಾರೆ. ಆದ್ದರಿಂದ ತರಳನ ಮೊರೆ ಕೇಳಿ ತ್ವರಿತದಿಂದಲೇ ಬಂದು ದುರ್ಲರ ಕರುಳ ತನ್ನ ಕೊರಳಲ್ಲಿ ಧರಿಸಿದ ಅಂತಹ ನಾರಸಿಂಹನನ್ನು ಆಶ್ರಯಿಸಬೇಕು. ಹರ ವಿರಿಂಚಾದ್ಯರು ಕರವೆತ್ತಿ ಮುಗಿಯಲು ಪರಮಶಾಂತನಾದ ಶ್ರೀ ಪುರಂದರ ವಿಠಲ. ಹರಿಹರ ಅಂದರೆ ಹರಿರೂಪದಲ್ಲಿ ಇರುವಂತಹ, ಸಿಂಹರೂಪದಲ್ಲಿ ಇರುವಂತಹ ಆ ಪರಮಾತ್ಮನನ್ನು ನೋಡಿ ಹರ, ಶಿವ ಹಾಗೂ ವಿರಿಂಚಿ ಮೊದಲಾದವರು, ಬ್ರಹ್ಮ ಮೊದಲಾದವರು ಕೈ ಎತ್ತಿ ಮುಗಿದಂತಹ ಸಂದರ್ಭದಲ್ಲಿ ಪರಮಾತ್ಮ ಶಾಂತನಾದನೇ ಎಂದರೆ ಇಲ್ಲ. ಯಾವಾಗ ಪ್ರಹ್ಲಾದನು ಕೈ ಮುಗಿದನೋ ಆಗ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಶಾಂತನಾದ. ಹೇಗೆ ಭೂಮಿಯನ್ನು ಸೀಳಿಕೊಂಡು ಅಗ್ನಿಪರ್ವತವು ಹೊರಚಿಮ್ಮುತ್ತದೆಯೋ ಆ ರೀತಿಯಾದಂತಹ ಭೀಕರವಾದಂತಹ ಕೋಪಾಗ್ರತೆಯಿಂದ, ಉಗ್ರವಾದಂತಹ ಕೋಪದಿಂದ ತಾಂಡವವಾಡುತ್ತಿರುವಂತಹ ಆ ಕೇಸರಿ, ಆ ಹರಿ, ಆ ನಾರಸಿಂಹ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಶಾಂತನಾದ, ತನ್ನ ಉಗ್ರತೆಯನ್ನು ತಗ್ಗಿಸಿಕೊಂಡ. ಆ ರೀತಿಯಾದಂತಹ ಒಂದು ವಿಶೇಷವಾದ ವೈಭವವನ್ನು ಹೊಂದಿರುವಂತಹ ಪರಮಾತ್ಮನನ್ನು ಸದಾ ಸರ್ವದಾ ನಾವು ಆಶ್ರಯಿಸಿ ಆರಾಧಿಸಿ ಕೃತಾರ್ಥರಾಗಬೇಕು. ಅಂತಹ ದುರಿತ ಕೋಟಿಯನ್ನು ತರಿದು ಭಾಗ್ಯವನ್ನು ಕೊಡುವಂತಹ ಪರಮಾತ್ಮನನ್ನು ಆಶ್ರಯಿಸಬೇಕು. ಅಸುರ ಕುಲಕ್ಕೆ ಕುಠಾರನಾಗಿರುವಂತಹ ಪರಮಾತ್ಮನನ್ನು ನಾವು ಆಶ್ರಯಿಸಿ ಪರಮಾತ್ಮನ ರಕ್ಷಣೆಯನ್ನು ಪಡೆದುಕೊಳ್ಳಬೇಕು. ಪಾತಕಿಗಳಿಗೆ ಭಯಂಕರನಾಗಿರುವ ಮೃತ್ಯುವಾಗಿರುವಂತಹ ಪರಮಾತ್ಮನನ್ನು ಆಶ್ರಯಿಸಿ, ಧ್ರುವನಿಗೆ ಧ್ರುವಪಟ್ಟವನ್ನು ಕೊಟ್ಟಂತಹ ಪರಮಾತ್ಮನನ್ನು ಆಶ್ರಯಿಸಿ ಕೃತಾರ್ಥರಾಗಬೇಕು. ಶಿಷ್ಟನಾದ ವಿಭೀಷಣನಿಗೆ ಅಭಯವನ್ನು ಕೊಟ್ಟು ರಕ್ಷಣೆಯನ್ನು ಮಾಡಿದಂತಹ ಪರಮಾತ್ಮನನ್ನು ಆಶ್ರಯಿಸಿ ಧನ್ಯರಾಗೋಣ. ಸಮಸ್ತ ಭಯಗಳನ್ನು ಹೋಗಲಾಡಿಸಿ ಅಭಯವನ್ನು ಕೊಡುವ ಪರಮಾತ್ಮನನ್ನು ಆಶ್ರಯಿಸಿ ಧನ್ಯರಾಗೋಣ.